ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ನಾವು ತೆಂಗಿನಕಾಯಿ ಹೊಡಿತಾ ಇದ್ದೇವೆ. ಕೊಬ್ಬರಿ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನೇ ಎಣ್ಣೆ ತೆಗೆಯುವ ಅಂತ. ನೋಡಿ, ಈಗಲೇ ಹೂ ಇರುವಂಥದ್ದು ಒಂದು 2-3 ಕಾಯಿ ಸಿಕ್ತು. ನೀರಿರುವ ತೆಂಗಿನಕಾಯಿ ಹೊಡಿಲಿಕ್ಕೆ ಸುಲಭ. ಇದು ನೀರು ಇಲ್ಲದು, ಅದು ಒಳಗೇನೆ ಕೊಬ್ಬರಿ ಟೈಪು ಆಗಿದೆ. ನೀರಿನಲ್ಲಿ 3ನೇ ಹೂ ಎಲ್ಲ ಆವಿಯಾಗಿದೆ. ಅದನ್ನು ಹೊಡಿಲಿಕ್ಕೆ ಮಾತ್ರ ತುಂಬ ಕಷ್ಟ. ಕೈಯಲ್ಲಿ ಹಿಡ್ಕೊಂಡಂತೂ ಹೊಡಿಲಿಕ್ಕೆ ಆಗಲ್ಲ, ಬೇಗ ಆಗೋದಿಲ್ಲ. ಹಾಗೆ ನಾನೆಲ್ಲ ಒಡೆದು ಹಾಕ್ತಾ ಇದ್ದೇನೆ. ಅದರ ಕಸ ಬೇರೆ, ಅದರ ಎಲ್ಲ ತೆಗಿಬೇಕು, ಇಲ್ಲಾದರೆ ಅದು ಕೊಬ್ಬರಿ ಮೇಲೆ ಬೀಳ್ತದೆ. ಅದು ಮೊದಲೇ ತೆಗೆದಿದ್ದಾರೆ ಅಮ್ಮನವರು, ಆದರೆ ಇದೊಂದೆಲ್ಲೋ ಮಿಸ್ ಆಗಿತ್ತು ಅನಿಸುತ್ತೆ, ನನಗೆ ಸಿಕ್ಕಿದೆ. ಕಾಡು ನೋವು. ವಾಷಿಂಗ್ ಮಿಷಿನ್ ಈಗ ಕೊಬ್ಬರಿ ಹಾಕ್ಲಿಕ್ಕೆ ಸಹ ನಾವು ಬೆಳಿಗ್ಗೆನೆ ಹೋಗಿ ಚಪ್ರ ಮಾಡಿದ್ದೇವೆ. ನೋಡಿ, ಒಂದು 10 ಗಂಟೆ ಆಗುವಾಗ ಚಪ್ರ ಸಹ ಹಾಕ್ತಾ ಇದ್ದಾರೆ ತಂದೆ. ಕೆಳಗಿಟ್ಟರೆ ಇರುವೆ ಎಲ್ಲ ಬರ್ತದೆ ಅಂತ ಹೇಳಿ ಚಪ್ರ ಹಾಕಿ ಮತ್ತೆ ಅದ್ರ ಮೇಲೆ ಒಣಗಿಸೋದು ನಾವು. ಚಪ್ರ ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಶೀಟ್ ಇರ್ತದಲ್ವ, ಆ ಶೀಟ್ನ ಹಾಕಿ ಅದರಲ್ಲಿ ಒಣಗಿಸಿದ್ರೆ ಬೇಗ ಒಣಗುತ್ತೆ, ಮತ್ತು ಬಿಸಿಲು ಸಹ ಚೆನ್ನಾಗಿ ಬೀಳುತ್ತೆ ಅಲ್ವಾ. ನಮ್ಮದು ಚಪ್ರ ಸಹ ರೆಡಿ ಆಯಿತು. ಇನ್ನು ಸ್ವಲ್ಪ ಕೊಬ್ಬರಿ ತಂದಿದ್ದೇವೆ, ಇನ್ನು ಸ್ವಲ್ಪ ಮನೇಲಿದೆ. ಒಂದು 6-7 ಕುಕ್ಕೆ ಆಗ್ಬೋದು ಟೋಟಲ್ ಆಗುವಾಗ. ನೋಡಿ, ನಮ್ಮ ಚಪ್ರ ರೆಡಿಯಾಗಿ ಒಣಗಿಸ್ಲಿಕ್ಕೆ ಆಗ್ತಿದ್ದೇವೆ. ಕೊಬ್ಬರಿ ಫಸ್ಟ್ ಡೇ ನಾವು ಈಗ ಉಲ್ಟಾ ಇಟ್ಟಿದ್ದೇವೆ, ಅಂದರೆ ಅದು ಅದರ ನೀರಿನ ಅಂಶ ಏನಾದಿದ್ರೆ ಕೆಳಗೆ ಬೀಳ್ತದೆ ಮತ್ತು ಚೆನ್ನಾಗಿ ಆವಿ ಆಗ್ತದೆ. ನೀರಿನ ಅಂಶ ಇದ್ರೆ ಮತ್ತೆ ಅದು ಹಾಳಾಗ್ತದೆ. ಮಾತ್ರ ಈಗ ಇಟ್ಟಿದ್ದೀವಿ. ನೆಕ್ಸ್ಟ್ ಎಲ್ಲ ನಾವು ಅದರ ತೆಂಗಿನಕಾಯಿ ಕಟ್ ಮಾಡಿದನ್ನ ಮೇಲೆ ಸೈಡ್ ಈಗ ಬಿಸಿಲು ಬೀಳುವ ಹಾಗೆ ಸೇರಿಸಿ ಇಡ್ತೇವೆ ನಾವು.
ನಾವು ಇದನ್ನು ಒಂದು 20 ದಿವಸ ಒಣಗಿಸಿದ್ದೇವೆ. ಬೆಳಿಗ್ಗೆ ತೊಗೊಂಡೋಗಿ ಹಾಕೋದು, ಸಂಜೆ ತೊಗೊಂಬರೋದು, ಇದೇ ಕೆಲಸ ಆಗ್ತದೆ. ದಿವಸಕ್ಕೆ 1-1.5 ಕಿಲೋಮೀಟ್ರ್ ಇಲ್ಲೇ ನಡೀತೀವಿ ನೋಡಿ. ಇವತ್ತು ಅದರ ಚಿಪ್ಪು ಎಲ್ಲ ತೆಗೆಯುವ ಅಂತ ಹೇಳಿ ಸ್ವಲ್ಪ ಒಣಗಿದೆ. ಅದು 4 ದಿವಸ ಆಗಿದೆ. ಇದು ಚಿಪ್ಪು ತೆಗೆಯುವ ಅಂತ ಚಿಪ್ಪು ತೆಗಿತಾ ಇದ್ದೇವೆ. ಚಿಪ್ಪು ತೆಗೆದು ಒಣಗಿಸ್ಲಿಕ್ಕೆ ಹಾಕಿದರೆ ಬೇಗ ಒಣಗುತ್ತೆ ಅಂತ ಚಿಪ್ಪೆಲ್ಲ ತೆಗೆದು ಈಗ ಒಣಗಿಸ್ಲಿಕ್ಕೆ ಇಡ್ತಾ ಇದ್ದಾರೆ. ನೋಡಿ ಹೇಗಾಗಿದೆ ಅಂತ. ಇದು ಒಣಗಿದೆ, ಒಂದು 10-12 ದಿವಸದ್ದು ಇದು ಕೊಬ್ಬರಿ ನೋಡಿ. ಅದನ್ನು ಚೆನ್ನಾಗಿ ಮೇಲೆ ಮಾಡಿ ಇಟ್ಟರೆ ಅದು ಚೆನ್ನಾಗಿ ಬೇಗ ಒಣಗುತ್ತೆ. ಬಿಸಿಲು ಸಹ ಇದು ಜಾಸ್ತಿ. 2 ಸೀಟ್ ಫುಲ್ ಇತ್ತು ನೋಡಿ. ನಾವು ಎಷ್ಟು ಚೆನ್ನಾಗಿ ಒಣಗಿಸ್ತೀವಿ ಅಷ್ಟು ಎಣ್ಣೆ ಜಾಸ್ತಿ ಬರುತ್ತದೆ. ನಾವು ಕಮ್ಮಿ ಒಣಗಿಸಿದಷ್ಟು ಎಣ್ಣೆ ಕಮ್ಮಿ ಸಿಗ್ತದೆ ನೋಡಿ. ಇಷ್ಟು ದಿವಸ ನಾವು ಪುತ್ತೂರು ಸುಳ್ಳಿ ಅಂತ ಹೋಗಿ ಒಣಗಿಸಿ ಅದನ್ನು ಎಣ್ಣೆ ತೊಗೊಂಬರ್ತಾ ಇದ್ವಿ. ಈ ವರ್ಷ ನಮ್ಮಲ್ಲೇ ಮಾಡುವ ಅಂಥೇಳಿ ಇದು ನಾನು ಬೆಳಿಗ್ಗೆ ವೀಡಿಯೋ ಮಾಡಿರೋವಂಥದ್ದು. ಎಷ್ಟು 29,300 ಇದೆ. ಮತ್ತು ವಾಪಸ್ ಒಣಗಿಸಿ ಅದನ್ನು ವಾಪಸ್ ತೂಕ ಮಾಡುವಾಗ 28,150 ಇತ್ತು. 1 kg ಕಮ್ಮಿ ಆಗಿ ನೋಡಿ. ನಾವೀಗ ನೋಡಿ ಈಗ ಎಲ್ಲ ಆಗಿದೆ, ಒಣಗಿಸಿದೆಲ್ಲ ಕೊಬ್ಬರಿ ಮೇಲೆ ಲೋಡ್ ಮಾಡಿ ಅದನ್ನು ಒಂದು ಚೀಲ ಇದೆ, ಒಂದು 30 kg ಇದೆ. ಅದನ್ನು ತಗೊಂಡು ಈಗ ಎಣ್ಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. 2 ತೊಗೊಂಡಿದ್ದೇನೆ, 2 ಕ್ಯಾನ್. ಅಂದಾಜು ಒಂದು 15 ಲೀಟರ್ ಸಿಗ್ಬೋದು ಅನಿಸ್ತದೆ, ಗೊತ್ತಿಲ್ಲ, ನೋಡಬೇಕಷ್ಟೇ. ರೆಡಿ ಆಗಿದೆ. ಅಪ್ಪನ ಬರಬೇಕಷ್ಟೇ. ಈಗ ಕೊಬ್ಬರಿ ನೋಡಿ ಈಗ ಚೆನ್ನಾಗಿ ಒಣಗಿದೆ. ಇದನ್ನು ಒಂದು 4 ಪೀಸ್ ಮಾಡ್ತಾ ಇದ್ದೀವಿ. ಪೀಸ್ ಮಾಡಿದ್ರಲ್ಲಿ ನಮಗೆ ಮಿಲ್ ಮಾಡಲಿಕ್ಕೆ ಈಸಿ ಆಗ್ತದೆ, ಎಣ್ಣೆ ತೆಗೀಲಿಕ್ಕೆ. ಈಗ ಪುತ್ತೂರು ಸೈಡ್ ಆದರೆ ನಾವು ಪೀಸ್ ಮಾಡಿಲ್ಲ ಹಾಗೆ ಹಿಡಿ ತೊಗೊಂಡೋದ್ರೆ ಅಲ್ಲಿ ಕಟ್ ಮಾಡಲಿಕ್ಕೆ ಬೇರೆ ರೇಟನ್ನು ಹಾಕ್ತಾರೆ ಅವರು. ಸುಮ್ಮನೆ ನಾವು ಕೊಡಬೇಕಾಗುತ್ತೆ. ಅದಕ್ಕಿಂತ ನಾವೇ ಕಟ್ ಮಾಡಿ ತೊಗೊಂಡೋದ್ರೆ ಲಾಭ. ಇದು ನೋಡಿ ಅಲ್ಬಿ ವರ್ಜಿನ್ ಕೊಕೊನಟ್ ಆಯಿಲ್ ಅಂತೇಳಿ ಅಲ್ಲಿಗೆ ತೊಗೊಂಡು ಹೋಗಿದ್ದೀವಿ. ತೊಗೊಂಡು ಹೋಗಿ 1-1.5 ಗಂಟೆ ಕೂತಿದ್ದೀವಿ ಅನಿಸುತ್ತೆ ಎಣ್ಣೆ ತೆಗಿಲಿಕ್ಕೆ. ನಮ್ಮ ಮುಂದೆನೇ ಎಣ್ಣೆ ತೆಗೆದು ಕೊಡ್ತಾರೆ ನೋಡಿ. ಇದರಲ್ಲಿ ಇವರು ಇಷ್ಟು ಪರ್ಸಂಟೇಜ್ ಅಂತ ಏನಿಲ್ಲ. KGಗೆ ಒಂದು 20 ರೂಪಾಯಿ. ನೀವು ತೊಗೊಂಡು ಹೋಗುವಾಗನೇ ಕೊಬ್ಬರಿ ತೂಕ ಮಾಡ್ತಾರೆ. KGಗೆ 20 ರೂಪಾಯಿ ಎಣ್ಣೆ ತೆಗಿ. ಆದರೆ ಇದರಲ್ಲಿ ಆ ಮಡ್ ಅಂತ ಹೇಳ್ತಾರಲ್ಲ ಅದು ಮಾತ್ರ ಇರ್ತದೆ, ಕ್ಲೀನ್ ಮಾಡಲಿಕ್ಕಾಗಲ್ಲ. ಅದನ್ನು ನಾವು ಮನೇಲಿ ತಂದು ನಾವು ಕ್ಲೀನ್ ಮಾಡ್ಕೊಳ್ಬೋದು. 1-2 ದಿವಸ ಕ್ಯಾನಲ್ಲಿ ಹಾಗೆ ಇಟ್ಟರೆ ಅದು ಮಡ್ ಅದರ ಕಸ ಇದೆ ಅಲ್ವಾ ಅದೆಲ್ಲ ಕೆಳಗೆ ನಿಲ್ತದೆ. ಮತ್ತು ಬೇಕಾದರೆ ಬೇರೆ ಕ್ಯಾನಿಗೂ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ಬೋದು. ನೋಡಿ ಹೇಗೆ ಮಿಲ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬನ್ನಿ.
ನಾನು 18 kg ಅಂದ್ಕೊಂಡೆ, 15 kg ಅಂದ್ಕೊಂಡೆ ಎಣ್ಣೆ ಸಿಗೋದು. ಇದು ನೋಡುವಾಗ ಟೋಟಲಿ 18 kg ಸಿಕ್ಕಿದೆ. ಅಂದರೆ ಲೀಟ್ರ್ ಲೆಕ್ಕದಲ್ಲಿ ಬಂದರೆ 20 ಲೀಟ್ರ್ ಎಣ್ಣೆ ಸಿಕ್ಕಿದೆ. 10 kg ಆಗುವಷ್ಟು ತೆಂಗಿನ ಹಿಂಡಿ ಸಹ ಸಿಕ್ಕಿದೆ. ನಾವು ಇಲ್ಲಿ ತೂಕ ಮಾಡುವಾಗ ಅವರೊಂದು ವಿಷಯ ಹೇಳಿದರು, ಏನಂದರೆ 1 ಲೀಟರ್ ಅಂದರೆ 900 ಮಾತ್ರ ನಾವು ಲೆಕ್ಕ ತಗೊಳ್ತೇವೆ, 1000 ಅಂತ ಲೆಕ್ಕ ತಗೊಳ್ಳೋದಿಲ್ಲ ಅಂತ ಹೇಳಿದರು. ಅಲ್ಲಿ 18 kg ಬಂತಲ್ವ, 900 × 18 ಅದನ್ನು ಮಾಡಿ ನೋಡುವಾಗ ಅಲ್ಲಿ ಟೋಟಲ್ 20 ಲೀಟ್ರ್ ಆಗುವಷ್ಟು ಎಣ್ಣೆ ಸಿಕ್ಕಿದೆ. 18 kg ಅಲ್ವಾ, 18 ಅದೇ ಅದು ಪೂರ್ತಿ ಆ ನಂಬರ್ ಉಂಟು. ನೋಡಿ ಗಂಟೆ ಈಗ ಸಂಜೆ 4 ಗಂಟೆ ಆಯಿತು. ಈಗ ಇದು ಎಂಥ ತೆಂಗಿನ ಹಿಂಡಿ ಅಲ್ಲಿ 2 ಕ್ಯಾನಲ್ಲಿ ಎಣ್ಣೆ ಇದೆ. ಟೋಟಲ್ ಒಂದು 20 ಲೀಟ್ರಷ್ಟು ಎಣ್ಣೆ ಸಿಕ್ತು. 29ರಲ್ಲಿ 9 ಲೀಟ್ರ್ ಹೋಯಿತು, 20 ಲೀಟ್ರಷ್ಟು ಸಿಕ್ತು. ಮತ್ತೆ ತೋರಿಸ್ತೇನೆ ಮನೆಗೆ ಹೋದ್ಮೇಲೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.